ಕುಮಟಾ ತಾಲೂಕಿನ ಗೋಕರ್ಣ ಮತ್ತು ಮೂರೂರು ಗುಡ್ಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗೋಕರ್ಣದಲ್ಲಿ ಮೀನುಗಾರಿಕೆಯ ಬಲೆ ಸುಟ್ಟು ಹೋಗಿ ನಷ್ಟ ಸಂಭವಿಸಿದರೆ ಮೂರೂರು ಗುಡ್ಡದಲ್ಲಿ ಒಣಗಿದ್ದ ಹುಲ್ಲಿಗೆ ಬೆಂಕಿ ತಗುಲಿ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಕುಮಟಾ ತಾಲೂಕಿನ ಗೋಕರ್ಣದ ಬೇಲೆ ಹಿತ್ತಲಿನ ಮೀನುಗಾರ ಈಶ್ವರ ನಾಗಪ್ಪ ಅಂಬಿಗ ಅವರ ಮನೆಯ ಬಳಿ ಇದ್ದ ಬಲೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ನಷ್ಟ ಉಂಟಾಗಿದೆ. ಮಧ್ಯಾಹ್ನದ ಸಮಯದಲ್ಲಿ ಗಾಳಿ ಜೋರಾಗಿದ್ದು ಉರುವಲಿನ ವಲೆಯಿಂದ ಹಾರಿ ಬಂದ ಬೆಂಕಿ ಬಲೆ ಮೇಲೆ ಬಿದ್ದು ಈ ಅವಘಡ ಸಂಭವಿಸಿರಬಹುದೆಂದು ಅಂದಾಜಿಸಲಾಗಿದೆ. ಸುಮಾರು 70,000 ಹಾನಿಯಾಗಿದ್ದು ಈ ಅನಾಹುತದಲ್ಲಿ ಯಾವುದೇ ಜಾನುವಾರುಗಳಿಗೆ ಅಪಾಯ ಉಂಟಾಗಿಲ್ಲ. ಇನ್ನೊಂದು ಅಗ್ನಿ ಅವಘಡದಲ್ಲಿ ಮಣಕಿ ಗ್ರಾಮದ ಮೂರೂರು ಗುಡ್ಡದ ಮೇಲೆ ಒಣಗಿದ್ದ ಹುಲ್ಲಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 25ರಿಂದ 30 ಎಕರೆ ಅರಣ್ಯ ಪ್ರದೇಶವನ್ನ ವ್ಯಾಪಿಸಿ ಆತಂಕ ಸೃಷ್ಟಿ ಮಾಡಿತ್ತು. ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಡ್ಡದ ಕೆಳಭಾಗದಲ್ಲಿ ಜನವಸತಿ ಪ್ರದೇಶವಿದ್ದು ಬೆಂಕಿ ಹರಡಿದರೆ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು. ಆದರೆ ಬೆಂಕಿ ನಂದಿಸಿದ್ದರಿಂದ ಸಂಭವನೀಯ ಅನಾಹುತ ತಪ್ಪಿದೆ. ಯಾರಿಗೂ ಅಪಾಯ ಎದುರಾಗಿಲ್ಲ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.